ಜಾನಪದ ನೃತ್ಯ ರೂಪಕವನ್ನು 7ನೇ ತರಗತಿಯ ಮಕ್ಕಳು ಜಕ್ಕಣಕ ಎಂಬ ಹಾಡಿಗೆ ಪ್ರಸ್ತುತಪಡಿಸಲಿದ್ದಾರೆ. ಜನಪದ ಗೀತೆ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ವಿಷಯ ತಿಳಿಸ್ಕೊಡುವಂಥದ್ದು. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಸುತ್ತಮುತ್ತ ನಡೆಯುತ್ತಿರುವ ಘಟನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ಕೊಡುವುದು. ಇದನ್ನು ಬೇರೆ 4-5 ರಾಗಗಳನ್ನ ಸೇರಿಸಿ ಹಾಡಬಹುದು. ನಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿದ್ದ ಭಾಗ್ಯದ ಬಳೆಗಾರ ಎನ್ನುವ ಒಂದು ಜನಪದ ಗೀತೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಇನ್ನೊಂದು ಜನಪದ ಗೀತೆಯನ್ನು ನಾವು 7ನೇ ತರಗತಿಯ ಮಕ್ಕಳು ನೃತ್ಯ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಅಂಗಡಿಲಿ
ಸೊಗಸಾದ ಜಾನಪದ ನೃತ್ಯವನ್ನು ಮಾಡಿದ 7ನೇ ತರಗತಿಯವರಿಗೆ ಧನ್ಯವಾದಗಳು. ಹಾಡಿನಲ್ಲಿ ತಕ್ಷಯ್, ಚಲರಾಮ, ಅನಿರುದ್ಧ, ಗೌತಮ್, ಇನೇಶ್, ಭಾರ್ಗವ್ ಮತ್ತು ಅಪ್ರಮೇಯ. ಹಾಡಿನ ಜೊತೆಗೆ ಸಂಗೀತದ ವಾದ್ಯದ ಸಹಕಾರ ನೀಡಿದವರು ಪಿಟೀಲು, ಸಿಂಧು, ಕೊಳಲು, ಆರ್ಯನ್, ಢೋಲಕ್, ಆರುಷ್, ತಾಸೆ, ತಕ್ಷಯ್, ಹಾರ್ಮೋನಿಯಂ, ನಯ. ಜೊತೆಗೆ ಹಾಡನ್ನು ಹೇಳಿಕೊಟ್ಟ ಪೂಜಾಕ್ಕ, ನೃತ್ಯಕ್ಕೆ ಸಹಾಯ ಮಾಡಿದ ಅರ್ಚನಾ ಅಕ್ಕ ಮತ್ತು ರಶ್ಮಿ ಅಕ್ಕ, ಪರಿಕರದ ಸಹಾಯಕ್ಕೆ ಕಾಜು ಅಣ್ಣ ಮತ್ತು ತರಗತಿ ಶಿಕ್ಷಕಿ ಸುಮಾ ಅಕ್ಕರವರಿಗೆ ಧನ್ಯವಾದಗಳು. ನಿವೃತ್ತ ಪ್ರಾಧ್ಯಾಪಕರು ಮತ್ತು ಹಿರಿಯ ರಂಗಕರ್ಮಿಯಾದ ನಮ್ಮ ಮುಖ್ಯ ಅತಿಥಿ ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈಗ 7ನೇ ತರಗತಿಯ ಮಕ್ಕಳಿಗೆ ಉಡುಗೊರೆಯನ್ನು ನೀಡಲು ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತೀನಿ. ಗಮನಿಸಿ, 6ನೇ ತರಗತಿಯವರು ರಿಸೋರ್ಸ್ ಸೆಂಟರ್ ಹತ್ರ ಬರಬೇಕಂತೆ. ಎಲ್ಲ ಮಕ್ಕಳು 6ನೇ ತರಗತಿ ಮಕ್ಕಳು ದಯಮಾಡಿ ರಿಸೋರ್ಸ್ ಸೆಂಟರ್ ಹತ್ರ ಬನ್ನಿ. ಈ ವರ್ಷ 7ನೇ ತರಗತಿ ಮಕ್ಕಳ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಬೆಳವಣಿಗೆಯನ್ನು ಗಮನಿಸಿದ್ದೇವೆ. ಪ್ರತಿಯೊಬ್ಬರೂ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಂಡಿದ್ದಾರೆ. ನೃತ್ಯ, ಸಂಗೀತ, ವಾದ್ಯಗಳನ್ನು ನುಡಿಸುವುದು, ಪಕ್ಷಿ ವೀಕ್ಷಣೆ, ನಾಣ್ಯ ಸಂಗ್ರಹಣೆ, ಅಭಿನಯ, ಕರಾಟೆ, ಕ್ರಿಕೆಟ್, ಹೀಗೆ ನನ್ನ ಪಟ್ಟಿ ನಿಲ್ಲೋದೇ ಇಲ್ಲ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟವಾದುದೆಂದರೆ ಏನು ಗೊತ್ತಾ? ಮಾತು. ಇವರಿಗೆ ಮಾತನಾಡೋದು ಅಂದರೆ ತುಂಬ ಇಷ್ಟ. ಆಮೇಲೆ ಅದು ಮುಖ್ಯನೂ ಕೂಡ. ಅಂದರೆ ತರಗತಿಯಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡಿ ಮಕ್ಕಳ ಅಂತ ಹೇಳಿದ್ರೆ ಸಾಕು, ವಿಷಯದ ವಿಸ್ತಾರ ಹೇಗಿರುತ್ತೆ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ವಯಸ್ಸಿಗೆ ಮೀರಿದ ಚರ್ಚೆ ಆಗುತ್ತೆ. ವಿವಿಧ ಆಟಗಳು, ವಾಹನಗಳು, ಬಾಹ್ಯಾಕಾಶ, ಇತಿಹಾಸ ವಿಷಯಗಳು ಹೀಗೆ ಹೆಚ್ಚು ಚರ್ಚೆಯಲ್ಲಿ ಬರುತ್ತೆ. ಮಕ್ಕಳು ತಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ಹಂಚ್ಕೊಳ್ತಾರೆ. ಅಕ್ಕ ಹೀಗಾಯಿತು, ಅಕ್ಕ ಹಾಗಾಯಿತು, ಅವನು ಹೊಡೆದ, ಇನ್ನೂ ಚಿಕ್ಕ ಮಕ್ಕಳ ಹಾಗೆ ಹಂಚ್ಕೋತಾರೆ ಬಂದು. ಹುಡುಗರೆಲ್ಲರೂ ಬುಗುರಿ, ಕ್ರಿಕೆಟ್ ಆಟ ಆಡಿದ್ರೆ ಹುಡುಗಿಯರದು ತಮ್ಮದೇ ನಿಯಮವುಳ್ಳ ಆಟವನ್ನು ರಚಿಸಿ ಆಡ್ತಾರೆ. ಅದು ತುಂಬ ವಿಶೇಷ ಅನಿಸುತ್ತೆ. ಈ ವರ್ಷ ನಿಮ್ಮೊಂದಿಗಿದ್ದ ಕ್ಷಣಗಳು ಅಮೂಲ್ಯ ಹಾಗೂ ಸುಂದರ. ನಿಮ್ಮ ಭವಿಷ್ಯದಲ್ಲೂ ಕಲಿಕೆ ಹೀಗೇ ಮುಂದುವರಿಯಲಿ. ಸಂತೋಷದಿಂದಿರಿ. ಶುಭವಾಗಲಿ. ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರ ಪರಿಚಯವನ್ನು ಜನಾರ್ದನ್ ಅಣ್ಣ ಮಾಡಿಕೊಡಬೇಕಾಗಿ ಕೇಳ್ಕೊಳ್ತೀನಿ. ಏಳನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಸರ್ತಿ ಈಗಾಗಲೇ ನಾವು ಅತಿಥಿಗಳ ಪರಿಚಯನ ಕಳಿಸಿದ್ವಿ. ಫೋಟೋ ನಿಂತಿದ್ದೀರಾ? ಆದರೂ ಕಾರ್ಯಕ್ರಮಕ್ಕೆ, ಸಭೆಗೆ ಮರ್ಯಾದೆಯಾಗಿ ಒಂದೆರಡು ಮಾತುಗಳನ್ನು ಅವ್ರ ಬಗ್ಗೆ ಹೇಳಬೇಕು. ರಾಮೇಶ್ವರಿ ವರ್ಮಾ ಅವರು ಮೈಸೂರಿನ ಹವ್ಯಾಸಿ ರಂಗಭೂಮಿಯಲ್ಲಿ ಚಿಕ್ಕವ್ರಿಗೆ ರಾಮಿ ಅಮ್ಮ ಅಂತ ಅಥವಾ ರಾಮಿ ಅಜ್ಜಿ ಅಂತ, ಅವರ ಸಮವಯಸ್ಕರಿಗೆ ರಾಮಿ ಅಂತಲೇ ಪರಿಚಯ ಇರೋರು. ತುಂಬ ಚಟುವಟಿಕೆಯಿಂದ ಇವತ್ತಿಗೂ ಇದ್ದಾರೆ. ನೀವೆಲ್ಲ ನೋಡ್ತಿದ್ರೆ ಈಗ ಅವ್ರಿಗೆ 86 ವರ್ಷ. ಆಗ್ಲಿಂದ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತುಂಬ ಖುಷಿಯಿಂದ ಅರಿವು ಬಗ್ಗೆ ಮೊದಲಿಂದನೂ ತುಂಬ ಬೆಂಬಲ ಕೊಡ್ತಾ ಹಾರೈಸ್ತಾ ಬಂದಿರೋವಂಥವ್ರು. ಅದರ ಜೊತೆಗೆ ಅವರು ಶಿಕ್ಷಣ ಕ್ಷೇತ್ರದಲ್ಲೂ ಮಾತೃಮಂಡಳಿ ಅಂತ ಶಾಲೆಯಲ್ಲಿ ಒಂದು ಕಾರ್ಯಕಾರಿ ಸಮಿತಿಯಲ್ಲಿದ್ದು ಮುನ್ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರ ಹಿನ್ನೆಲೆ ಏನಪ್ಪ ಅಂದರೆ ಬಾಂಬೆನಲ್ಲಿ ಎಕನಾಮಿಕ್ಸ್ನಲ್ಲಿ MA ಮಾಡಿ ನಂತರ PhDನ ಬನಾರಸ್ಸಿಂದ ಮಾಡಿ ಆಮೇಲೆ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ಅಧ್ಯಯನ ಸಂಸ್ಥೆಯ ಮೊಟ್ಟ ಮೊದಲ ನಿರ್ದೇಶಕಿಯಾಗಿ ಮಹಿಳೆಯರು ಮತ್ತು ಆರ್ಥಿಕತೆ ಇವೆರಡರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಪ್ರಬಂಧಗಳನ್ನು ಮಂಡಿಸಿ ಸಾಕಷ್ಟು ಹೆಣ್ಮಕ್ಳಿಗೆ, ಹೆಂಗಸರಿಗೆ ಹೊಸ ಹೊಸ ದಿಕ್ಕುಗಳನ್ನು ತೋರಿಸಿದಂಥವ್ರು. ಅದರ ಜೊತೆಗೆ ಮೈಸೂರು ಹವ್ಯಾಸಿ ರಂಗಭೂಮಿಲಿ ತುಂಬ ಗಟ್ಟಿಯಾದ ಹೆಸರು. ಸಾಕಷ್ಟು ನಾಟಕಗಳಲ್ಲಿ ನಟಿಸಿರೋದ್ರ ಜೊತೆಗೆ ಅವರೇ ನಾಟಕಗಳ ನಿರ್ದೇಶನ ಕೂಡ ಮಾಡಿದ್ದಾರೆ.
ಅದರ ಜೊತೆಗೆ ಸಮಾಜದ ತುಡಿತ ಅತಿ ಹೆಚ್ಚು ಇದ್ದು ನಿರಂತರವಾಗಿ ಸಮಾಜದ ಜೊತೆಗೆ ಕೆಲಸ ಮಾಡ್ತಾ ಬರ್ತಿದ್ದಾರೆ. ನಮಗೆ ನಿರಂತರವಾಗಿ ಬೆನ್ನು ತಟ್ತಾ ಬಂದಿದ್ದಾರೆ. ಹೋದ ಸರ್ತಿನೇ ಕೇಳಿದ್ದೆ, ಆದರೆ ಅವರು ಕಳೆದ ಬಾರಿ ಅವರು ಸಿಂಗಾಪುರ್ನಲ್ಲಿದ್ದರು ಕಾರ್ಯಕ್ರಮ ಆದಾಗ. ಈ ಬಾರಿ ಕೇಳಿದ ತಕ್ಷಣ ಒಪ್ಕೊಂಡು ಇವತ್ತು ಅವ್ರಿಗೆ ಒಂದೆರಡು ಬೇರೆ ಕಾರ್ಯಕ್ರಮಗಳಿದ್ದರೂ ಕೂಡ, ನಾಟಕದ ಕಾರ್ಯಕ್ರಮಗಳು ಬಹಳ ಅಚ್ಚುಮೆಚ್ಚು ಅವರಿಗೆ, ಅವುಗಳಿದ್ದರೂ ಕೂಡ ಇದನ್ನೇ ಮುಖ್ಯ ಕಾರ್ಯಕ್ರಮ ಅಂತ ಅಂದ್ಕೊಂಡು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರಿಸ್ತಾ ಧನ್ಯವಾದಗಳು. ಪ್ರೊಫೆಸರ್ ರಾಮೇಶ್ವರಿ ವರ್ಮಾ ಅವರು ನಮಗೆ ಒಂದೆರಡು ಮಾತುಗಳನ್ನು ಆಡ್ತಾರೆ. ನಾವು ನಮಸ್ಕಾರ ಎಲ್ರಿಗೂ. ಪುಟ್ಟ ಮಕ್ಕಳು, ಮಕ್ಕಳ ಪೋಷಕರು ಎಲ್ರಿಗೂ ತುಂಬ ತುಂಬ ಪ್ರೀತಿಯ ನಮಸ್ಕಾರಗಳು. ಜನಾರ್ದನ್ ಅವರು ತುಂಬ ವರ್ಷದಿಂದ ಹೇಳ್ತಾ ಇದ್ರು ಬರಬೇಕು ಸ್ಕೂಲ್ಗೆ ಅಂತ. ಹಿಂದೆ ಒಂದು ಸತಿ ಬಂದು 1 ಗಂಟೆ ಹೊತ್ತು ಕೂತಿದ್ದು ಹೊರಟೋದೆ ನಾನು. ಪ್ರಾಬ್ಲಮ್ ಏನಂತಂದರೆ ನಮ್ಗೆ ವಯಸ್ಸಾಗ್ತಾ ಇದೆ, ಜೊತೆಗೆ ಯಾರು ಇಲ್ಲದೇ ಇದ್ರೆ ಆಗೋದಿಲ್ಲ. ಆದ್ದರಿಂದ ಹಾಗಾಗಿ ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಮತ್ತು ಜಾಸ್ತಿ ಸರ್ತಿ ಬಂದು ನಾನು ನಿಮ್ಮ ಜೊತೆಲಿ ಇರ್ಬೋದಾಗಿತ್ತು. ನನಗೆ ಇವತ್ತು ತುಂಬ 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 ಖುಷಿಯಾಗಿದೆ. ನಾನು ಬರ್ತಾನೇ ಒಂದು ಪುಟ್ಟ ಮಗು ಒಂದು ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ಆರೋಗ್ಯವಾಗಿದ್ದೀರಾ ಅಂತ ಕೇಳ್ದೆ. ನನಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂತಂದರೆ ಅದನ್ನು ಹೇಳೋಕ್ಕೆ ನನಗೆ ಪದಗಳಿಲ್ಲ. ಅಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತಿರೋ ಈ ಅರಿವು ಸಂಸ್ಥೆಗೆ ನಾನು ತುಂಬ ತುಂಬ ಋಣಿಯಾಗಿದ್ದೀನಿ. ಯಾಕೆಂದರೆ ನಾನು ಮಕ್ಕಳನ್ನ ಬೆಳೆಸೋದು, ಶಿಕ್ಷಣದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಶಿಕ್ಷಣ ಅನ್ನೋದೇನು ಅಂತ ಮಾತಾಡಿದ್ರೆ ತಿಳಿದ ನನ್ನ ಗಂಡ RCEನಲ್ಲಿ ಮೇಷ್ಟ್ರಾಗಿದ್ದರು, ರೀಜನಲ್ ಕಾಲೇಜಲ್ಲಿ. ಅವರು ಸಬ್ಜೆಕ್ಟ್ ಮೇಷ್ಟ್ರು, ಇಂಗ್ಲೀಷ್ ಮೇಷ್ಟ್ರು. ಅವರು ಹೇಳೋರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ವಾಟ್ ಈಸ್ ಎಜುಕೇಷನ್, ಹೌ ಶುಡ್ ಬಿ ಎಜುಕೇಟ್ ಅವರ್ ಚೈಲ್ಡ್ ಅನ್ನೋದ್ರ ಬಗ್ಗೆ, ಅಥವಾ ಶಿಕ್ಷಣ ನೀತಿಯ ಬಗ್ಗೆ, ಶಿಕ್ಷಣದ ರೀತಿಯ ಬಗ್ಗೆ, ಶಿಕ್ಷಣ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರೂ ಅವರೇ ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಆದ್ದರಿಂದ ಶಿಕ್ಷಣದ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನು. ಯಾಕಂದರೆ ಈಚ್ ಒನ್ ಆಫ್ ಅಸ್ ಸೀಮ್ಸ್ ಟು ಬಿ ಎನ್ ಎಕ್ಸ್ಪರ್ಟ್. ಬಟ್ ನಮ್ಗೆ ಶಿಕ್ಷಣದ ಇದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಯಾವ ಸಂಸ್ಕೃತಿ ಬೆಳೀತಾ ಇದೆ ಸ್ಕೂಲಲ್ಲಿ, ಯಾವ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ, ಯಾವ ವ್ಯಾಲ್ಯೂಸ್ನ, ಯಾವ ಮೌಲ್ಯಗಳನ್ನ ಮುಂದೆ ಇಡ್ತಾ ಇದ್ದಾರೆ ಮಕ್ಕಳು ಮುಂದೆ, ಮತ್ತು ಪೋಷಕರು ಯಾವ ರೀತಿಯಲ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇವತ್ತು ತುಂಬ ಖುಷಿಯಾಗಿದ್ದು ಅಂತಂದರೆ, ನಾನು ಜನಾರ್ದನ್ ಜೊತೆ ಮಾತಾಡ್ತಾ ಇರ್ತೀನಿ. ನನಗೊಂದು ಕನಸಿತ್ತು, ನಾನೊಂದು ಸ್ಕೂಲ್ ರನ್ ಮಾಡಬೇಕು ಅಂತ. ನಾನು ನರ್ಸರಿ ಸ್ಕೂಲಲ್ಲೂ ಮೇಡಮ್ ಆಗಿದ್ದೆ, ಹೈಸ್ಕೂಲಲ್ಲೂ ಹೆಡ್ ಮಿಸ್ಟ್ರೆಸ್ ಆಗಿದ್ದೆ. 1 ವರ್ಷ 2 ವರ್ಷ ಜಾಸ್ತಿ ಇರಲಿಲ್ಲ. ಹಾಗೆಲ್ಲ ಅನ್ನಿಸ್ತಾಯಿತ್ತು ನಾನೊಂದು ಸ್ಕೂಲ್ ಶುರು ಮಾಡಬೇಕು ಅಂತ. ಆದರೆ ನನಗೆ ಏನಾಗಿತ್ತು ಅಂತಂದರೆ, ಒಳ್ಳೆ ಸ್ಕೂಲ್ ರನ್ ಮಾಡಬೇಕಾದ್ರೆ ಒಳ್ಳೆ ಟೀಚರ್ಸ್ ಬೇಕಾಗತ್ತೆ, ಒಳ್ಳೆ ಟೀಚರ್ಸ್ ಬೇಕಾಗುತ್ತೆ. ಅವರು ಒಳ್ಳೆ ಸಂಬಳಗಳು ಕೊಡಬೇಕಾಗತ್ತೆ. ಒಳ್ಳೆ ಸಂಬಳಗಳು ಕೊಡಬೇಕಾದ್ರೆ ನಮ್ಮ ದುಡ್ಡು ತಗೋಬೇಕಾಗತ್ತೆ. ದುಡ್ಡು ತಗೊಂಡು ವಿಷಯ ಕೊಡೋದ್ರಲ್ಲಿ ಏನು ಅರ್ಥ ಅಂತ ನನಗೆ. ಹಾಗಾಗಿ ಈ ನನ್ನ ತರ್ಕದ ಮಧ್ಯೆ ನಾನು ಯಾವ ಸ್ಕೂಲು ಶುರು ಮಾಡಲಿಲ್ಲ. ಕಡೆಗೆ ಮೇಡಮ್ ಆಗಂತೂ ಉಳ್ಕೊಂಡೆ. ಆದರೆ ಈ ಅರಿವು ಸಂಸ್ಥೆಯಲ್ಲಿ ನನಗೆ ತುಂಬ ಸಂತೋಷ ಆಗಿದ್ದು ಅಂತಂದರೆ, ಒಂದು ಅವರು ಸರ್ಕಾರದ ಏಡಿಗೆ ಹೋಗದಿದ್ದರೂ ಕೂಡ ಟೀಚರ್ಸು ತುಂಬ ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಮಾತೃಮಂಡಿ ಶಾಲೆಯಲ್ಲಿ ಆಡಳಿತ ಮಂಡಳಿಯಲ್ಲಿದ್ದೆ. ಯಾವಾಗಲೂ ಟೀಚರ್ಸ್ ಹೇಳ್ತಾಯಿದ್ದೆ, ನಿಮ್ಮ ನಾವು ಏನು ಬೇಕಾದ್ರೂ ಮಾಡ್ಬೋದು, ಏನು ಟ್ರೈನಿಂಗ್ ಕೊಡ್ಬೋದು, ಮತ್ತೊಂದು ಮಾಡ್ಬೋದು. ಆದರೆ ಆ ಟೀಚರ್ ಕ್ಲಾಸ್ ಒಳಗಡೆ ಹೋಗಿ ಯಾವ ರೀತಿ ಪಾಠ ಮಾಡ್ತಾರೆ ಅನ್ನೋದು ಅದು ಅವರು ಒಳಗಿಂದ ಬರಬೇಕೇ ಹೊರತು ಹೊರಗಿಂದ ಬರೋದಿಲ್ಲ. ಆದ್ದರಿಂದ ಮೊದಲನೇದಾಗಿ ಇಲ್ಲಿ ಟೀಚರ್ಸ್ಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಅವರು ಇಷ್ಟು ಮೋಟಿವೇಶನ್ ನಾನು ಕೇಳಿದೆ ಜನಾರ್ದನ, ಹೆಂಗೆ ಮೋಟಿವೇಟ್ ಮಾಡ್ತೀರಿ ಅಂತ. ಆ ಮೋಟಿವೇಶನ್ ಅನ್ನೋದು ಒಳಗಿಂದ ಬರಬೇಕೇ ಹೊರತು ಹೊರಗಿಂದ ಬರಲ್ಲ. ಎರಡನೇದು, ಒಂದು ಶಾಲೆಯಲ್ಲಿ ಭಾಳ ಮುಖ್ಯ ಅನ್ನೋದು ಪೋಷಕರು ಯಾವ ವ್ಯಾಲ್ಯೂಸ್ ಇಷ್ಟಪಡ್ತಾರೆ ಮಕ್ಕಳಲ್ಲಿ ಬೆಳೆಸೋದಕ್ಕೆ. ಈಗ ನನಗೆ ಫಾರ್ ಎಕ್ಸಾಂಪಲ್ ನಾನಲ್ಲಿ ಕೂತಿದ್ದೆ, ಮಕ್ಕಳೆಲ್ಲ ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಚಿಲಿಪಿಲಿ 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 ಅಂತ ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಎಷ್ಟು ಸಂತೋಷ ಆಯಿತು ಗೊತ್ತಾ. ಈ ಕೆಟ್ಟ ಇಂಗ್ಲೀಷಲ್ಲಿ ಈಸ್ ಈಟಿಂಗ್ ಮೈ ಹೆಡ್ ಮೇಡಮ್ ಅಂತ ತಲೆ ತಿಂತಾ ಇದ್ದಾನೆ ಅನ್ನೋಕ್ಕೆ.
ಈಟಿಂಗ್ ಮೈ ಹೆಡ್ ಅಂತೆ. ಯಾವ ಇಂಗ್ಲೀಷ್ ನಾವು ಹೇಳ್ಕೊಡ್ತೀವಿ? ನಾವು ಇಂಗ್ಲೀಷ್ ಬೇಡ ಅಂತ ನಾನು ಹೇಳಲ್ಲ. ಇಂಗ್ಲೀಷ್ ಇಸ್ ಎ ವೆರಿ ಯೂಸ್ಫುಲ್ ಲ್ಯಾಂಗ್ವೇಜ್, ನನಗೆ ತುಂಬ ಇಷ್ಟ. ಅದರಲ್ಲಿರುವ ಅದು ಬಹಳ ಬಹಳ ಶ್ರೀಮಂತ ಭಾಷೆ ಕೂಡ. ಆದರೆ ಮಕ್ಕಳು ನಮ್ಮ ಸ್ವಂತ ಭಾಷೆಯಲ್ಲಿ ಮಾತಾಡ್ತಾ ಇದ್ದರೆ ಅದೊಂಥರ ಕೇಳೋಕ್ಕೂ ಖುಷಿ, ಇದು ಖುಷಿ. ನಾವು ಒಳ್ಳೆ ಇಂಗ್ಲೀಷು ಹೇಳ್ಕೊಡಲ್ಲ, ಒಂದು ಕೆಟ್ಟ ಇಂಗ್ಲೀಷನ್ನ ಹೇಳಿದಲ್ಲ. ಈಸ್ ಈಟಿಂಗ್ ಮೈ ಹೆಡ್, ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು ಎಲ್ಲ ಮಿಕ್ಸ್ ಮಾಡ್ತಾರೆ. ಆದ್ದರಿಂದ ಕನ್ನಡದಲ್ಲೇ ಕಲಿತಿರೋ ಶಾಲೆಯಲ್ಲಿ ನನಗೆ ತುಂಬ ಇಷ್ಟ ಆಯಿತು. ನೀನು ಇಂಗ್ಲೀಷಲ್ಲಿ ಓದ್ದೆ, ನೀ ಯಾತ ಕನ್ನಡದಲ್ಲಿ ಹೇಳ್ತಿದ್ದೆ? ನನಗಾದರೆ ಮೇಡಮ್ ಆಗಿ ನನಗಂತ ಅರ್ಥ ಆಗಿರೋದಂದರೆ, ನಮ್ಮ ಭಾಷೆಯಲ್ಲಿ ನಾವು ಕಲಿಯುವಷ್ಟು ಸುಲಭವಾಗಿ ಬೇರೆ ಭಾಷೆಯಲ್ಲಿ ನಾವು ಕಲಿಯೋದಿಲ್ಲ. ನಾವು ಏನು ಬೇರೆ ಭಾಷೆಯಲ್ಲಿ ಕಲ್ತಿದ್ದು ಒಂದು ಲಿಮಿಟೆಡ್ ಎಕ್ಸ್ಪ್ಯಾನ್ಸ್ ಆಗಿಬಿಡುತ್ತೆ. ಅದು ನಮ್ಮದೇ ಭಾಷೆಯಲ್ಲಿ ನಾವು ಕಲಿತ್ರೆ ಅದು ತುಂಬ ತುಂಬ ವಿಶಾಲವಾಗಿ ಕಲಿತೀವಿ, ನಾವು ಬೇಗ ಕಲಿತೀವಿ. ಮತ್ತು ನಮ್ಮ ಎಕ್ಸ್ಪ್ರೆಷನ್ಸ್ ತುಂಬ ನಾವೇನು ಹೇಳಬೇಕು ಅಂತಿದ್ದೀವಿ ಅದನ್ನು ಅಭಿವ್ಯಕ್ತಿ ಅಂತ ಯಾವ ಕರಿತೀವಿ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇಲ್ಲಿ ಶಾಲೆ ಬಗ್ಗೆ ನಾನು ಕೇಳ್ತಾ ಇದ್ದೆ, ನಾನು ತುಂಬ ಕೇಳಿದ್ದೀನಿ ಮೈಸೂರಿನೋಳು. ನಾನು ಇಲ್ಲೇ ಹತ್ತಿರ ಇದ್ದಿದ್ರೆ ನಾನು ದಿನ ಬರ್ತಾಯಿದ್ನೋ ಏನೋ. ಆದರೆ ನಾನು ಬಹಳ ದೂರ ನಮ್ಮ ಮನೆ. ಇವತ್ತು ಜನಾರ್ದನ್ ಅವರು ನನ್ನ ಕರ್ಕೊಂಬಂದಿದ್ದರಿಂದ ನಾನು ಬರೋಕ್ಕೆ ಸಾಧ್ಯವಾಯಿತು. ತುಂಬ ಸಂತೋಷವಾಯಿತು. ಅದನ್ನು ಯಾವ ರೀತಿ ಪ್ರಕಟಿಸಬೇಕು ಅಂತ ನನಗೆ ಗೊತ್ತಾಯಿಲ್ಲ. ಟೀಚರ್ಸ್ ಮೋಟಿವೇಟೆಡ್ ಆಗಿದ್ದಾರೆ, ಪೇರೆಂಟ್ಸ್ ಅಸಿಸ್ಟೆಂಟ್ ಮಾಡ್ತಾರೆ, ಮಕ್ಕಳು ಖುಷಿಯಾಗಿದ್ದಾರೆ. ಇನ್ನೇನು ಬೇಕು ಹೇಳಿ? ಶಾಲೆಯಲ್ಲಿ ಮೊದಲನೇದು ಮಕ್ಕಳು ಖುಷಿಯಾಗಿರಬೇಕು. ಇಲ್ಲಿ ಮಕ್ಕಳನ್ನೆಲ್ಲ ನಾನು ನೋಡಿದಾಗ, ಅವರ ಖುಷಿ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಆ ಮಕ್ಕಳು ಖುಷಿ ಪಡೋದಿದೆಯಲ್ಲ, ಶಾಲೆಯ ಜೊತೆಯಲ್ಲಿ ಒಂದು ಆತ್ಮೀಯತೆ ಬೆಳೆಸ್ಕೊಳ್ಳೋದು, ಒಂದು ಜೊತೆ ಶಾಲೆಯ ಜೊತೆ ಒಂದು ಸೆನ್ಸ್ ಬೇಗ ನಂಗೆ ಕನ್ನಡದಲ್ಲಿ ಬರ್ತಾಯಿಲ್ಲ, ಕ್ಷಮಿಸಬೇಕು. ಶಾಲೆ ಜೊತೆ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಅಂತ ಏನು ಹೇಳ್ತೀವಿ, ಓನಿಂಗ್ ಆಫ್ ದ ಸ್ಕೂಲ್ ಇದೆಯಲ್ಲ, ಈ ಮಕ್ಕಳಲ್ಲಿ ತುಂಬ ಇದೆ. ಅದು ನೋಡಿ ತುಂಬ ಖುಷಿಯಾಯಿತು ನನಗೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಎರಡನೇದು ನನಗೆ ತುಂಬ ಖುಷಿಯಾಗಿದ್ದು ಅಂದರೆ, ಮಕ್ಕಳ ಪಠ್ಯ ಪುಸ್ತಕದಿಂದ ಆಯ್ದ ಭಾಗಗಳನ್ನ ಮಕ್ಕಳ ಮೂಲಕ ಇದ್ರ ಮೂಲಕ, ಒಂದು ಡಾನ್ಸ್ ಮೂಲಕನೋ ಕಥೆ ಮೂಲಕನೋ ಅಥವಾ ಒಂದು ಅಭಿನಯ ಮಾಡಿ ತೋರಿಸಿದಾರಲ್ಲ, ಅದು ತುಂಬ ಇಂಪಾರ್ಟೆಂಟು. ನಾವು ತುಂಬ ಹೇಳ್ತೀವಿ, ನಾವು ಡ್ರಾಮಾ ಇದರಲ್ಲಿ ಹೇಳ್ತೀವಿ ಏನಂದರೆ ಟೀಚರ್ ಎಜುಕೇಷನ್ ಇನ್ ಥಿಯೇಟರ್ ಇನ್ ಎಜುಕೇಷನ್ ಅಂತ ಹೇಳ್ತೀವಿ. ಅಂದರೆ ಯಾವ ರೀತಿಯಲ್ಲಿ ನಾವು ನಮ್ಮ ನಾಟಕವನ್ನು ಶಾಲೆಯ ಮಕ್ಕಳ ವ್ಯಕ್ತಿತ್ವದ ಬೆಳವಣಿಗೆಗೆ, ಪಠ್ಯದ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇದಕ್ಕೆಲ್ಲ ಯಾವ ರೀತಿಯಲ್ಲಿ ನಾವು ಮಕ್ಕಳಿಗೆ ಸಹಾಯ ಮಾಡ್ಬೋದು. ಕಲಿಕೆ ತುಂಬ ಸುಲಭ ಆಗುತ್ತೆ. ಈ ಥರ ಹೇಳ್ಕೊಡೋದ್ರಲ್ಲಿ ಕಲಿಕೆ ತುಂಬ ಸುಲಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಬಳೆಗಾರ ಅನ್ನೋ ಹಾಡನ್ನು ಅವರು ಮರೆಯೋದಿಲ್ಲ ಜೀವನದಲ್ಲಿ. ಯಾಕಂದರೆ ಪಾಠ ಬಂತು ಅಂತಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ವ್ಯಕ್ತಿತ್ವದ ಬೆಳವಣಿಗೆಗೆ ಎಷ್ಟು ಸಹಾಯ ಮಾಡುತ್ತೆ ಅಂತಂದರೆ, ಅದ್ರ ಬಗ್ಗೆ ಬೇಕಾದಷ್ಟು ಬರೆದವರು ಇದ್ದಾರೆ, ಇದು ಮಾಡಿದ್ದಾರೆ. ನೀವು ಅದನ್ನು ಪ್ರಾಕ್ಟಿಕಲಾಗಿ ಮಾಡ್ತಿರೋದು ನೋಡಿ ತುಂಬ ಖುಷಿಯಾಯಿತು. ಮೂರನೇದು ಅಂದರೆ ಪೋಷಕರೆಲ್ಲರೂ, ಇಲ್ಲಿ ಬಂದಿರೋ ಪೋಷಕರೆಲ್ಲರೂ ಶಿಕ್ಷಣದ ಮಹತ್ವವನ್ನು ತಿಳ್ಕೊಂಡಿರೋರು ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ, ಕನ್ನಡ ಇನ್ಫೋಸಿಸಲ್ಲಿರೋರಾಗಲಿ ಅಥವಾ ಚೆನ್ನಾಗಿ ವಿದ್ಯಾವಂತರಾಗಲಿ, ಕನ್ನಡ ಕಲೀಲಿ ನಮ್ಮ ಮಕ್ಕಳು, ಕನ್ನಡ ಭಾಷೆಯಿಂದ ಮುಂದೆ ಬರ್ತಾರೆ, ಸಾಧ್ಯ ಇದೆ, ಅದು ಒಂದು ಕಂಟಕ ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನ ಕಳಿಸ್ತಾ ಇದ್ದಾರಲ್ಲ, ತುಂಬ ಸಂತೋಷ. ಮತ್ತು ಪೋಷಕರು ಈಗಿನ ಕಾಲದಲ್ಲಿ ನಾನು ಸ್ಕೂಲ್ ಒಂದೇ ಇಲ್ಲ, ಸ್ಕೂಲಲ್ಲಿ 3 ಭಾಗಗಳನ್ನು ಆಗಲೇ ಹೇಳ್ದಂಗೆ, ಪೋಷಕರೊಂದು, ಮಕ್ಕಳೊಂದು, ಟೀಚರ್ಸ್ ಒಂದು, ಇದೆಲ್ಲ ಒಂದೊಂದು ಇದಾದರೆ ಇದನ್ನೆಲ್ಲನೂ ಕೂಡಿಸುವಂಥದ್ದು ಒಂದು ಮ್ಯಾನೇಜಿಂಗ್ ಕಮಿಟಿ ಏನಿರುತ್ತೆ ಅದೆಲ್ಲ ಇರುತ್ತೆ. ಅವರು ಎಲ್ಲನೂ ಸಮಾನ ಮನಸ್ಕರಾಗಿರೋದ್ರಿಂದ ಈ ಸಾಧ್ಯವಾಗತ್ತೆ. ಇಲ್ಲಾಂದರೆ ಅಯ್ಯೋ ನಮ್ಮ ಮಗಳಿಗೆ ಇಂಗ್ಲೀಷ್ ಕಲಿಬೇಕು, ನನ್ನ ಮಗಳಿಗೆ ಅದು ಮಾಡಬೇಕು, ನನ್ನ ಮಗ ಅವನಿಗೆ ಫಸ್ಟ್ ಕ್ಲಾಸ್ ಕೊಡಬೇಕು, ಅದು ಮಗ ಮಾಡಬೇಕು, ಅದೆಲ್ಲ ಆ ಥರದ್ದೆಲ್ಲ
ಭಾವನೆ ಇಟ್ಕೊಂಡಿಲ್ಲ ಅಂದ್ಕೊಂಡಿದ್ದೀನಿ ಪೋಷಕರು. ಅದೆಲ್ಲ ಪೋಷಕರು ಸ್ಕೂಲಿನ ಯಾವುದೋ ಒಂದು ಧ್ಯೇಯ ಇದೆ, ಯಾವುದೋ ಒಂದು ಉದ್ದೇಶಗಳಿದೆ, ಅದಕ್ಕೆ ಪೋಷಕರೂ ಸಹಾಯಕರವಾಗಿರೋದನ್ನು ನನಗೆ ತುಂಬ ಸಂತೋಷ ಆಯಿತು. ಒಟ್ಟಲ್ಲಿ ನನಗೆ ಈಗ ಇನ್ನೂ ಬೇಕಾದಷ್ಟು ಇದೆ, ನಾನು ಮಾತಾಡೋಕ್ಕೆ ಕೂತ್ರೆ ನಾನು ಮೇಡಮು ತುಂಬ ಮಾತಾಡ್ಬಿಡ್ತೀನಿ. ಆದರೆ ನನಗೆ ತುಂಬ ಸಂತೋಷ ಆಯಿತು. ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಅನುಭವ ಕೊಟ್ಟಿದ್ದೀರ ಈ ಶಾಲೆಗೆ ಬಂದಿದ್ದು. ನನಗೆ ನಮ್ಮ ದೇಶ ಏನಾಗ್ತಿದೆಯಪ್ಪ ಅಂತ ನನ್ನ ವಯಸ್ಸಲ್ಲಿ ಭಾಳ ಹೆದರ್ಕೋತೀವಿ. ಆದರೆ ಈ ಥರ ಶಾಲೆಗಳು ನೋಡಿದಾಗ, ಮಕ್ಕಳನ್ನ ಟೀಚರ್ಸ್ನ ನೋಡಿದಾಗ, ಇಲ್ಲ ನಮ್ಮ ದೇಶ ಇನ್ನೂ ಭರವಸೆ ಇದೆ ಅನ್ನೋ ಒಂದು ಭಾವನೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸು. ಜನಾರ್ದನ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಕರ್ಕೊಂಬಂದಿದ್ದಕ್ಕೆ. ನಮ್ಮ ರಿಹರ್ಸಲ್ ಇದೆ, ಇನ್ನೂ ಒಂದು 5ನೇ ತಾರೀಕು ನಾಟಕ ಇದೆ. ಇವತ್ತಿಗೆ ನಾವು ಸಾಧಾರಣ ರಿಹರ್ಸಲ್ಗೆ ಚಕ್ಕರ್ ಕೊಡೋಲ್ಲ ನಾವುಗಳು, ಆದರೆ ಇವತ್ತು ನಾನು ಮುಂಚೆನೇ ಹೇಳಿದ್ರಿಂದ ಚಕ್ಕರ್ ಕೊಟ್ಟು ಬಂದಿದ್ದೀನಿ. ನಾನು ಬಂದಿದ್ದ ಸಾರ್ಥಕವಾಯಿತು ಅನಿಸುತ್ತೆ ನನಗೆ. ಆ ಮಗು ನನ್ನ ಪ್ರಶ್ನೆ ಕೇಳಿದ ಕೂಡಲೇ ನನಗೆ ಅನಿಸ್ತು, ನಾನು ಇವತ್ತು ಬಂದಿದ್ದು ಸಾರ್ಥಕವಾಯ್ತಪ್ಪ ಅಂತ. ಥ್ಯಾಂಕ್ ಯು. ತುಂಬ ಖುಷಿಯಾಗಿದೆ. ಶಾಲೆ ಇನ್ನೂ ನಮ್ಮ ದೇಶದ ಕರ್ನಾಟಕದಲ್ಲಿ, ಮೈಸೂರಲ್ಲಿ, ಕರ್ನಾಟಕದಲ್ಲಿ ಮತ್ತು ಹೆಸರುವಾಸಿಯಾಗಿ ಒಂದು ಏನಾಗುತ್ತೆ, ಸ್ಕೇಲ್ ಇನ್ಕ್ರೀಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಈ ಸ್ಕೇಲ್ ಇಟ್ಕೊಂಡೇ ಅವ್ರು ಕೆಲಸ ಮಾಡ್ತಾ ಇರೋದ್ರಿಂದ ತುಂಬ ಸಂತೋಷ ಆಯಿತು. ಚೆನ್ನಾಗಿ ಹೆಸರು ಮಾಡಲಿ, ನಾನು ಬೆಳೀಲಿ, ಹೆಸರು ಮಾಡಲಿ. ನಾನಿವತ್ತು ನನ್ನ ಕರ್ಕೊಂಬಂದಿದ್ದಕ್ಕೆ ಜನಾರ್ದನ್ಗೆ ತುಂಬ ಧನ್ಯವಾದಗಳು ಹೇಳ್ತಾ, ನಾನು ಬಂದಿದ್ದು ನನಗೆ ತುಂಬ ಖುಷಿಯಾಗಿದೆ. ನಾನು ಹತ್ತಿರ ಇದ್ದಿದ್ರೆ ಇನ್ನೂ ಬರ್ತಾಯಿದ್ದೆ, ಸಾಧ್ಯವಿಲ್ಲಲ್ಲ ಅನ್ನೋ ದುಃಖನೂ ಆಗ್ತಾಯಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್. LKG ಮಕ್ಕಳು ವೇದಿಕೆಯ ಮೇಲೆ ಬಂದು ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರಿಂದ ಉಡುಗೊರೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಈ ಮಕ್ಕಳ ಬಗ್ಗೆ ಮಾತಾಡಲು ನನಗೆ ತುಂಬ ಖುಷಿ ಆಗುತ್ತೆ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಪ್ರಾರಂಭದ ದಿನಗಳಲ್ಲಿ ನಮ್ಮೆಲ್ರಿಗೂ ಒಂಥರ ಆತಂಕ ಇತ್ತು. ಏನಂದರೆ ಸುಮಾರು ಮಕ್ಕಳು ಹೊಸಬ್ರಾಗಿದ್ದರು. ಹೇಗಪ್ಪ ಇರುತ್ತೆ ಇವರೊಡನೆ ನಮಗೆ ಒಡನಾಟ ಅಂತ ಅನ್ಕೋತಾ ಇದ್ವು. ಏಕೆಂದರೆ ಒಂದು ಮಗು ಅಳ್ತಿದ್ರೆ ಇನ್ನೊಂದು ಮಗು ಸುಮ್ಮನೆ ಕೂರ್ತಾಯಿತ್ತು, ಇನ್ನೊಂದು ಮಗು ಇಡೀ ಶಾಲೆ ಎಲ್ಲ ಓಡಾಡ್ಕೊಂಡು ಸುತ್ತಾಡ್ತಿತ್ತು, ಕೈಗೆ ಸಿಗ್ತಾ ಇರಲಿಲ್ಲ ನಮಗೆ. ಆದರೆ ದಿನ ಕಳೆದ ಹಾಗೆ ನಮಗೆ ಇವ್ರ ನಡುವಿನ ಸ್ನೇಹ ತುಂಬ ಪ್ರೀತಿ ಹೆಚ್ಚುತ್ತಾ ಹೋಯಿತು. ಅವ್ರ ಮುಗ್ಧ ಮಾತುಗಳಂತೂ, ಅವ್ರ ತರ್ಕಬದ್ಧ ಪ್ರಶ್ನೆಗಳು ನಮ್ಮನ್ನ ಬೆರಗಾಗಿಸ್ತಾ ಇದ್ವು. ಈ ಮಕ್ಕಳು ಸರಾಗವಾಗಿ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದ್ರ ಮೂಲಕ ಪದ ಸಂಪತ್ತನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಸದಾ ಚಟುವಟಿಕೆಯಿಂದ ಕೂಡಿರ್ತಾರೆ. ಕರಕುಶಲತೆಯಲ್ಲಿ ಅಂತೂ ತುಂಬ ಆಸಕ್ತಿ. ಆಟಗಳಲ್ಲಿ ಅಥವಾ ಮಾಡುತ್ತಿರುವ ಚಟುವಟಿಕೆಗಳಲ್ಲಿ ಒಳ್ಳೆಯ ಸೃಜನಶೀಲತೆ ಇಟ್ಕೊಂಡು ಮುಂದುವರಿಸ್ತಾರೆ. ಕತೆ ಹೇಳೋದ್ರಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸ್ತಾರೆ. ಮಕ್ಕಳಲ್ಲಿ ಸಹಾಯ ಮಾಡುವ ಗುಣ, ಸಹಪಾಠಿಗಳೊಡನೆ ಸಹಕರಿಸ್ಕೊಂಡು ಹೋಗ್ತಾರೆ. ಹೀಗೆ ಬೆಳೀತಾ ಮುಂದೆ ಹೋಗಲಿ ಅಂತ ನಾನು ಆಶಿಸ್ತಾ ನನ್ನೆರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನೆನಪಿನ ಕಾಣಿಕೆ ಒಳ್ಳೆ ಅಂತ ಈಗಲೇ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ನಾನು ವಿನಿ ಯಾಕೆ PKGಗೆ ಹಿಂಗೆ ಅನೌನ್ಸ್ ಮಾಡ್ಬೋದು. ಅದು ಅವ್ರು ಹೇಳ್ತಾರೆ. ಅಕ್ಕ ಹೇಳಿ ಸ್ಟಾರ್ಟ್ ಮಾಡಿ. ಅಕ್ಕ ಫೋಟೋ 1 ನಿಮಿಷ ನಿಲ್ಲಿಸಿ. ಇಲ್ಲಿ ನಿಂತ್ಕೊಮ್ಮ, ಇಲ್ಲಿ ನಿಂತ್ಕೊ, ಫೋಟೋ ತೆಗಿತಾರೆ. ನಂಗೆ ಇನ್ನೊಂದು ತುಂಬ ಖುಷಿಯಾಗಿದ್ದು ಅಂದರೆ ಇದೆಲ್ರಿಗೂ ಪ್ರೈಸ್ ಕೊಡ್ತೀರಾ. ನಾನು ಯಾವತ್ತೂ ಅವ್ರು ಹೇಳ್ತಾ ಇದ್ದೆ ನನಗೆ ಫೋಟೋ ತೆಗಿತಾರೆ. ನಿಲ್ಲು 1 ನಿಮಿಷ. ನಮ್ಮಲ್ಲಿ ಕೋಆಪ್ರೇಷನ್ ಬೆಳೆಸಲಿಕ್ಕೆ ಹೋದು ಕಾಂಪಿಟಿಷನ್ ಅಲ್ಲ. ಆಯ್ತು ಅಕ್ಕ ಕಳಿಸಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ಅಕ್ಕಂದಿರೋ ಆ ಶಾಲೆ ವಿಶೇಷ ಮಕ್ಕಳ ವಿಶೇಷತೆನ ಹಂಚ್ಕೊಳ್ಳುವಾಗ ಎಲ್ಲರೂ ಒಂದು ವಿಷಯ ಹೇಳ್ತಾರೆ. ನಮ್ಮ ಶಾಲೆಯಲ್ಲಿ, ನಮ್ಮ ತರಗತಿಯಲ್ಲಿ ತುಂಬ ಮಕ್ಕಳಿಗೆ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ, ಬೇರೆ ಬೇರೆ ಥರ ಪುಸ್ತಕಗಳನ್ನು ಹುಡುಕಿ ಓದ್ತಾರೆ ಅವ್ರ ಆಸಕ್ತಿಗೆ ತಕ್ಕ ಹಾಗೆ ಅಂತ.
ಅದಕ್ಕೆ ಒಂದು ಒಳ್ಳೆ ಲೈಬ್ರರಿಯನ್ನು ನಮ್ಮ ಶಾಲೆಗೆ ನಾವು ಇದೆ, ನಮ್ಮ ಶಾಲೆಯಲ್ಲಿ ಇದೆ. ಅದಕ್ಕೆ ಹಲವಾರು ವರ್ಷಗಳಿಂದ ಸ್ವಯಂ ಸೇವಕಿಯಾಗಿ ಕೆಲಸ ಮಾಡ್ತಾ ಇರೋ ನಮ್ಮ ವಿನಯ ಅಕ್ಕನ ಕೊಡುಗೆ ತುಂಬ ಅಪಾರವಾದ್ದು. ಈಗ ವಿನಯ ಅಕ್ಕ ನಮ್ಮ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ಅಧ್ಯಯನ ಕೇಂದ್ರವನ್ನು ಮೇಡಮ್ ಶುರು ಮಾಡಿದ 10 ವರ್ಷಗಳ ನಂತರ ನಾನು ಅದೇ ಮಹಿಳಾ ಅಧ್ಯಯನ ಕೇಂದ್ರದ ಮೊದಲ ಬ್ಯಾಚ್ನ MA ವಿದ್ಯಾರ್ಥಿನಿಯಾಗಿ ನಾನು MA ಮಾಡಿದ್ದು. ಮತ್ತು ಅದೇ ಮಹಿಳಾ ಅಧ್ಯಯನ ಕೇಂದ್ರದ ಮೊದಲನೇ PhD ಅವಾರ್ಡ್ ಪಡೆದದ್ದು ಕೂಡ ನಾನೇ. ಇವತ್ತು ನಮ್ಮ ಮೇಡಮ್ ಜೊತೆಗಿರೋದು ನಂಗೆ ತುಂಬ ಹೆಮ್ಮೆ ಮತ್ತು ಖುಷಿ ಅನಿಸ್ತಾ ಇದೆ. ನನಗೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ರಾಮೇಶ್ವರಿ ವರ್ಮಾ ಮೇಡಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಈಗ ಪ್ರಿ-KG ಮಕ್ಕಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಇವ್ರಿಗೆ ಉಡುಗೊರೆನ ವಿನಯ ಅಕ್ಕ ನೀಡಲಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪೂರ್ಣಿಮಾ, ಪೂರ್ವ ಪ್ರಾಥಮಿಕ ವಿಭಾಗದಲ್ಲಿ ಒಬ್ಬಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ನಮ್ಮ ಪುಟಾಣಿ ಮಕ್ಕಳೊಂದಿಗೆ ಸಮಯ ಕಳೆದದ್ದೇ ಅತಿ ಹೆಚ್ಚು ಖುಷಿ ಕೊಟ್ಟ ವಿಷಯ. ಇವರೊಂದಿಗೆ ಇದ್ದರೆ ನಾವೂ ಮಗುವಾಗಿ ಬಿಡುತ್ತೇವೆ ಎನ್ನುವುದು ನಿಜ, ಎಷ್ಟೋ ಸರಿ ಆಗಿದ್ದೂ ನಿಜ. ನಮ್ಮ ಪ್ರಿ-KG ಮಕ್ಕಳಿಗೆ ಶಾಲೆಯ ಪರಿಸರವೇ ಹೊಸದಾದದ್ರಿಂದ ಅವರಿಗೆ ಎಲ್ಲವೂ ಕುತೂಹಲಕಾರಿಯಾಗಿತ್ತು. ಮಕ್ಕಳು ಶಾಲೆಗೆ ಲವಲವಿಕೆಯಿಂದ ಬರುವುದನ್ನು ಕಂಡು ಸಂತೋಷವಾಯಿತು. ಪ್ರತಿಯೊಂದು ಮಗುವು ವಿಭಿನ್ನ ಎನ್ನುವುದು ನಿಜ. ನಮ್ಮ ಮಕ್ಕಳು ಅತಿ ಹೆಚ್ಚಿನ ಸಮಯವನ್ನು ಪ್ರಕೃತಿಯ ಒಡನಾಟದೊಂದಿಗೆ ಕಳೆದರು. ಬಂಡಿ ಓಟ, ಮಣ್ಣಿನ ಆಟ, ಅಂಜೂರ ಹಣ್ಣಿನ ಹುಡುಕಾಟ, ಚಿಟ್ಟೆಯ ಹಿಂದೆ ಅಲೆದಾಟ, ಹಗ್ಗದ ತೂಗಾಟವನ್ನು ಆಡಿ ನಲಿದರು. ಇದರೊಂದಿಗೆ ನಮ್ಮ ಶಾಲೆಯ ಸುತ್ತಮುತ್ತಲಿನ ಪರಿಸರದಲ್ಲಿ ಸಿಗುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆಕಾರ, ಗಾತ್ರ, ಬಣ್ಣ, ಎಣಿಕೆ, ಪದಗಳ ಪರಿಚಯವನ್ನು ನೋಡಿ ಅನುಭವಿಸಿ ಕಲಿತರು. ಹೀಗೆ ಸಾಕಷ್ಟು ವಿಷಯಗಳನ್ನು ಗೆಳೆಯರೊಂದಿಗೆ ಕೂಡಿ ಕಲಿತರು. ಎಲ್ಲ ಚಟುವಟಿಕೆಗಳಲ್ಲೂ ಕುತೂಹಲದಿಂದ, ಆಸಕ್ತಿಯಿಂದ ಭಾಗವಹಿಸುತ್ತಿದ್ದರು. ಇವರ ತರಲೆ ತುಂಟಾಟಗಳು ಹಲವು ಬಾರಿ ನಗು ತರಿಸಿದರೆ ಕೆಲವು ಬಾರಿ ಸುಧಾರಿಸುವುದೇ ಸವಾಲಾಗುತ್ತಿತ್ತು. ಏನೇ ಆದರೂ ಅವರ ಮುಗ್ಧತೆಯ ಮಾತುಗಳು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಇವರೊಂದಿಗೆ ಇದ್ದು ನೋಡುತ್ತಲೇ 1 ವರ್ಷ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಈ ನಮ್ಮ ಪುಟಾಣಿ ಮಕ್ಕಳ ಬಗ್ಗೆ ಎಷ್ಟು ಮಾತನಾಡಿದರೂ ಸಾಲದು ಎನಿಸುತ್ತದೆ. ಭಗವಂತ ಇವರಿಗೆ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು. ಪ್ರಿ-KG ತರಗತಿಯ ಮಕ್ಕಳು ದೇವಚಂದ್, ದಕ್ಷ, ಹಿತಾರ್ಥ, ದೈವಿಕ್ ಚೈತನ್ಯ, ಮುಖ್ಯ, ಡಿಂಪನ, ಓಜಸ್, ಪ್ರಾಣ್, ಅಹಲ್ಯಾನ್, ಸುದರ್ಶ್, ರೇವಂತ್, ಸಮನ್ವಿ. ಧನ್ಯವಾದಗಳು ವಿನ್ಯಾಕ. UKG ಮಕ್ಕಳು ವೇದಿಕೆಗೆ ಬನ್ನಿ. ಇವರಿಗೆ ಉಡುಗೊರೆ ಕೊಡುವುದಕ್ಕೆ ಕೀರ್ತಿ ಅಕ್ಕ ಬರಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ UKG ಮಕ್ಕಳ ಬಗ್ಗೆ ಹೇಳಬೇಕಾದರೆ ಬಹಳ ಮುಗ್ಧ ಮನಸ್ಸಿನ ಪುಟಾಣಿ ಮಕ್ಕಳು. ನಮಗೂ ಕೂಡ ಶಾಲೆ ಹೊಸದು ಆದ್ದರಿಂದ ಹೇಗೆ ಈ ಮಕ್ಕಳು ನಮ್ಮ ಜೊತೆ ಹೊಂದ್ಕೊಳ್ತಾರೆ ಎಂಬ ಆತಂಕ ಇತ್ತು. ಆದರೆ ಸಮಯ ಕಳೆದಂತೆ ನಮ್ಮ ನಡುವಿನ ಒಡನಾಟ, ಪ್ರೀತಿ, ಮಮತೆ, ಹೊಂದಾಣಿಕೆ ಎಲ್ಲವೂ ಹೆಚ್ಚಿತು. ಒಂದೊಂದು ಮಕ್ಕಳು ವಿಭಿನ್ನವಾದ ಕೌಶಲ್ಯ, ಸೃಜನಶೀಲತೆ ಹೊಂದಿದ್ದಾರೆ. ಮಕ್ಕಳು ಕತೆ ಕಟ್ಟುವಲ್ಲಿ ಹಾಗೂ ಹೇಳುವಲ್ಲಿ ನಿಪುಣರು ಹಾಗೂ ಇತರ ಚಟುವಟಿಕೆಯಲ್ಲಿ ಆಸಕ್ತಿ ತೋರಿಸುತ್ತಾರೆ. ತುಂಟತನವಿದ್ದರೂ ಕಲಿಕೆಯಲ್ಲಿ ಮುಂದಿದ್ದಾರೆ. ಮುಕ್ತವಾಗಿ ಮಾತನಾಡುವುದರ ಜೊತೆಗೆ ಹೊಸ ವಿಷಯಗಳನ್ನು ತಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ ಹಾಗೂ ಸಹಾಯ ಮಾಡುವ ಗುಣವಿದೆ. ಬಣ್ಣ ಮಾಡುವುದು, ಮಣ್ಣಿನಲ್ಲಿ ಆಟ ಆಡುವುದು ಎಂದರೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಮೆಟೀರಿಯಲ್ಸ್ ಜೊತೆ ಕಲಿಯಲು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ತಮ್ಮ ಕೆಲಸ ತಾವೇ ನಿಭಾಯಿಸುವುದರ ಜೊತೆಗೆ
ತಮ್ಮ ಸಣ್ಣ ಪುಟ್ಟ ಜವಾಬ್ದಾರಿಗಳ ಕೆಲಸವನ್ನು ಕಲಿಯುತ್ತಿದ್ದಾರೆ. ಗುಂಪಿನಲ್ಲಿ ಕೆಲಸ ಮಾಡಲು ಸಹಕಾರ ಕೂಡ ಮಾಡುತ್ತಾರೆ. ಈ ಮಕ್ಕಳ ಬಗ್ಗೆ ಹೇಳಬೇಕಾದರೆ ಪದಗಳೇ ಸಾಲದು. ಹೀಗೆ ಇನ್ನಷ್ಟು ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ನಮ್ಮ ತರಗತಿಯ ಮಕ್ಕಳು ಅದ್ರುತ್, ಅದಮ್ಯ, ವೇದಸ್ಕಂದ, ಶ್ರೀಹರಿ, ವಚನ, ಭೂಮಿ, ವರ್ಣಿಕಾ, ಸಂವಿಧ, ಪ್ರಕೃತಿ, ಭೂಮಿ, ಸ್ವರ, ಸಾನ್ವಿ, ಸ್ವಾತಿ, ಸೂರ್ಯಾಂಕ್, ಆರವ್, ಸತ್ಯಾರ್ಥ. ಧನ್ಯವಾದ. ಧನ್ಯವಾದಗಳು ಕೀರ್ತಿ ಅಕ್ಕ. ಮುಂದಿನ ನಿರೂಪಣೆಯನ್ನು ನಮ್ಮ ತರಗತಿಯವರಾದ ಪ್ರಜ್ಞಾ ಮತ್ತು ರುಹಾನಿ ಮಾಡಿಕೊಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.